ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಎಲ್ಲಾರ್ಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರು. ಈಗಾಗಲೇ ನಿನ್ನೆ ಗೃಹ ಸಚಿವರು ಏನ್ ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದ್ ತರ ಕೊಡ್ತೀವಿ. ಹಿಂದೆ ಏನ್ ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಯಾವ ಇವನೇನ್ ಮೆಡಿಕಲ್ ಕಾಲೇಜ್ ಈಗಲೇನ್ ತಡ ಮಾಡಿದಾರ ನೋಡಿ. ರಾಮನಗರಕ್ಕೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಬೇರೆ ಕನಕಪುರಕ್ಕೂ ದುಡ್ಡು ಎಲ್ಲಿಂದ ತರ್ತಿದ್ದಾರೆ, ಅಥವಾ ಬೇರೆ ಬೇರೆ ಊರಿಗೆ. ಇವತ್ತು ಇವರು ಬರೀ ಡೋಂಗಿ ಹೇಳೋದ್ ಬದಲು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಗುಣಮಟ್ಟದ ಸೇವೆ, ಆರೋಗ್ಯದ ಸೇವೆ ಒದಗಿಸ್ಲಿಕ್ಕಾಗತ್ತಾ ಹೇಳಿ? ಔಷಧಿ ಕೊಡ್ತಾ ಇದಾರ, ಬಾಣ್ತಿಯರ್ ನೇರವಾಗಿ ಸಾವಾಗಿದೆ, ಒಂದು ಮಾತಿಲ್ವೇ? ಇವತ್ತು ಕ್ರಿಕೆಟ್ ಸ್ಟ್ಯಾಂಪೇಡ್ ಆಗಿದೆ, ಉತ್ತರ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ಬೇಕು. ಉತ್ತರನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಪಾಪ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ವಹಿಸುವಂತವ್ರು, ಬಗ್ಗೆ ನಿಲುವು ತಗೊಳ್ಳೋಂಥವ್ರು ಇವತ್ತು OBCಗಳ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದಿಂದ ಅವರೇನೆ ಮಾಡಿದ ವರದಿನ ಅವರೇ ಇಲ್ಲ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಕಡಿಮೆ ಅನುದಾನ ಕೊಟ್ಟಿದ್ರಲ್ಲ, 20 ಕೋಟಿ ಒಪ್ಕೊಳ್ತೀರಾ? ಖಂಡಿತ ಇದನ್ನ ಬಹಳ ಪ್ರಬಲವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದ್ರ ಮೇಲೆ ಅವರೆಲ್ಲ ಬಿಟ್ಟು ನಿಂತ್ಕೊಂಡು ಇನ್ನ ಬೇರೆ ಹೋರಾಟಗಳು ಕಾನೂನಾತ್ಮಕವಾಗಿ ತಗೊಳ್ಳುವಂಥದ್ದು ಎಲ್ಲ ಒಂದ್ ಕಡೆ ಸರ್ಕಾರವನ್ನ ಅಕೌಂಟಬಲ್ ಮಾಡ್ಬೇಕು. ನಾವು ಅಕೌಂಟಬಲ್ ಮಾಡಿ ಅವ್ರ ಇಷ್ಟ ಬಂದಂಗೆ ಹಂಚಕ್ಕೆ ಏನು ಅವ್ರ ಮನೆ ದುಡ್ಡಲ್ಲ. ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರ ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನ ಯಾವ ರೀತಿ ಕಾರ್ನರ್ ಮಾಡಬೇಕು, ಖಂಡಿತ ಇದನ್ನ ಕಾರ್ನರ್ ಮಾಡುವಂಥದ್ದು ಸರ್ಕಾರವನ್ನ ಮನಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ. ನಾವು ಖಂಡಿತ ಸರ್ಕಾರನ ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಹಣ ಹಂಚಿಕೆಯನ್ನ ಮಾಡೋ ರೀತಿ ನಾವು ಅವ್ರನ್ನ ಬಯಲಿಗೆಳೆಯುವಂಥದ್ದನ್ನ ಅಥವಾ ಅವರನ್ನ ಗಮನ ಸೆಳೆಯುವಂತ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ತೀವಿ. ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಎಲ್ಲಾರ್ಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರು. ಈಗಾಗಲೇ ನಿನ್ನೆ ಗೃಹ ಸಚಿವರು ಏನ್ ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದ್ ತರ ಕೊಡ್ತೀವಿ. ಹಿಂದೆ ಏನ್ ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಯಾವ ಇವನೇನ್ ಮೆಡಿಕಲ್ ಕಾಲೇಜ್ ಈಗಲೇನ್ ತಡ ಮಾಡಿದಾರ ನೋಡಿ. ರಾಮನಗರಕ್ಕೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಬೇರೆ ಕನಕಪುರಕ್ಕೂ ದುಡ್ಡು ಎಲ್ಲಿಂದ ತರ್ತಿದ್ದಾರೆ, ಅಥವಾ ಬೇರೆ ಬೇರೆ ಊರಿಗೆ. ಇವತ್ತು ಇವರು ಬರೀ ಡೋಂಗಿ ಹೇಳೋದ್ ಬದಲು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಗುಣಮಟ್ಟದ ಸೇವೆ, ಆರೋಗ್ಯದ ಸೇವೆ ಒದಗಿಸ್ಲಿಕ್ಕಾಗತ್ತಾ ಹೇಳಿ? ಔಷಧಿ ಕೊಡ್ತಾ ಇದಾರ, ಬಾಣ್ತಿಯರ್ ನೇರವಾಗಿ ಸಾವಾಗಿದೆ, ಒಂದು ಮಾತಿಲ್ವೇ? ಇವತ್ತು ಕ್ರಿಕೆಟ್ ಸ್ಟ್ಯಾಂಪೇಡ್ ಆಗಿದೆ, ಉತ್ತರ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ಬೇಕು. ಉತ್ತರನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಪಾಪ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ವಹಿಸುವಂತವ್ರು, ಬಗ್ಗೆ ನಿಲುವು ತಗೊಳ್ಳೋಂಥವ್ರು ಇವತ್ತು OBCಗಳ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದಿಂದ ಅವರೇನೆ ಮಾಡಿದ ವರದಿನ ಅವರೇ ಇಲ್ಲ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಕಡಿಮೆ ಅನುದಾನ ಕೊಟ್ಟಿದ್ರಲ್ಲ, 20 ಕೋಟಿ ಒಪ್ಕೊಳ್ತೀರಾ? ಖಂಡಿತ ಇದನ್ನ ಬಹಳ ಪ್ರಬಲವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದ್ರ ಮೇಲೆ ಅವರೆಲ್ಲ ಬಿಟ್ಟು ನಿಂತ್ಕೊಂಡು ಇನ್ನ ಬೇರೆ ಹೋರಾಟಗಳು ಕಾನೂನಾತ್ಮಕವಾಗಿ ತಗೊಳ್ಳುವಂಥದ್ದು ಎಲ್ಲ ಒಂದ್ ಕಡೆ ಸರ್ಕಾರವನ್ನ ಅಕೌಂಟಬಲ್ ಮಾಡ್ಬೇಕು. ನಾವು ಅಕೌಂಟಬಲ್ ಮಾಡಿ ಅವ್ರ ಇಷ್ಟ ಬಂದಂಗೆ ಹಂಚಕ್ಕೆ ಏನು ಅವ್ರ ಮನೆ ದುಡ್ಡಲ್ಲ. ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರ ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನ ಯಾವ ರೀತಿ ಕಾರ್ನರ್ ಮಾಡಬೇಕು, ಖಂಡಿತ ಇದನ್ನ ಕಾರ್ನರ್ ಮಾಡುವಂಥದ್ದು ಸರ್ಕಾರವನ್ನ ಮನಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ. ನಾವು ಖಂಡಿತ ಸರ್ಕಾರನ ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಹಣ ಹಂಚಿಕೆಯನ್ನ ಮಾಡೋ ರೀತಿ ನಾವು ಅವ್ರನ್ನ ಬಯಲಿಗೆಳೆಯುವಂಥದ್ದನ್ನ ಅಥವಾ ಅವರನ್ನ ಗಮನ ಸೆಳೆಯುವಂತ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ತೀವಿ.